ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಪರಿಚಯಿಸಿಕೊಳ್ಳುವ ಈ ಸಂದರ್ಭದಲ್ಲಿ ಲಾಲ್ ಬಾಲ್ ಪಾಲ್ ಎಂದು ಹೆಸರಾಗಿರತಕ್ಕಂತಹ ಬಿಪಿನ್ ಚಂದ್ರ ಪಾಲ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ಸಂಪೂರ್ಣವಾಗಿ ಕೇಳಿ ಹಾಗೆ ಆನಂದಿಸಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚು ತಡ ಮಾಡದೆ ಇದೀಗ ನಿಮ್ಮನ್ನು ಬಿಪಿನ್ ಚಂದ್ರ ಪಾಲ್ ಅವರ ಜೀವನದ ಸಂದೇಶಗಳಿಗೆ ಕರೆದೊಯ್ಯುತ್ತಿದ್ದೇವೆ. ನಿಮಗೆ ಬಿಪಿನ್ ಚಂದ್ರ ಪಾಲ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ ಎಂಬುದು ನನಗೆ ತಿಳಿದಿದೆ. ಅವರ ಜೀವನ ಚರಿತ್ರೆ ವಿಸ್ತಾರವಾದದ್ದು ಮತ್ತು ಅವರ ಕೊಡುಗೆಗಳು ಅನೇಕ ಕ್ಷೇತ್ರಗಳನ್ನು ಒಳಗೊಂಡಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಬಾಲ್ಯ ಮತ್ತು ಶಿಕ್ಷಣ. ಬಿಪಿನ್ ಚಂದ್ರ ಪಾಲ್ ಅವರು ಬಾಂಗ್ಲಾದೇಶದ ಸಿಲ್ಹೆಟ್ನಲ್ಲಿ ಜನಿಸಿದರು. ಅವರು ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡರು ಮತ್ತು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದರು. ರಾಷ್ಟ್ರೀಯವಾದಿ ಮತ್ತು ಪತ್ರಕರ್ತ. ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ಒಂದೇ ಮಾತರನ್ ಪತ್ರಿಕೆಯನ್ನು ಸ್ಥಾಪಿಸಿದರು ಮತ್ತು ಸ್ವಾತಂತ್ರ್ಯ ಹೋರಾಟವನ್ನು ಬೆಂಬಲಿಸುವ ಲೇಖನಗಳನ್ನು ಬರೆದರು. ಕ್ರಾಂತಿಕಾರಿ ಚಟುವಟಿಕೆಗಳು. ಅವರು ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು ಮತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದರು. ಶಿಕ್ಷಣ. ತಮ್ಮ ಬಾಲ್ಯದಲ್ಲಿ ಅವರು ಉತ್ತಮ ಶಿಕ್ಷಣವನ್ನು ಪಡೆದರು. ಆದರೆ ಮಾಧ್ಯಮಿಕ ಹಂತದಲ್ಲಿಯೇ ತಮ್ಮ ಅಧ್ಯಯನವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಯಿತು. ಪ್ರಭಾವ. ಬಾಲ್ಯದಿಂದಲೇ ಅವರು ದೇಶಭಕ್ತಿಯ ಭಾವನೆ ಹೊಂದಿದ್ದರು. ಕೇಶವಚಂದ್ರ ಸೇನ್ ಮತ್ತು ಪಂಡಿತ್ ಶಿವನಾಥ ಶಾಸ್ತ್ರಿ ಮುಂತಾದ ಪ್ರಖ್ಯಾತ ಬಂಗಾಳಿ ನೇತಾರರ ಸಂಪರ್ಕಕ್ಕೆ ಬಂದು ಅವರ ವಿಚಾರಗಳಿಂದ ಪ್ರಭಾವಿತರಾದರು. ಬಿಪಿನ್ ಚಂದ್ರ ಪಾಲ್ ಅವರ ಮೇಲೆ ಪ್ರಭಾವ ಬೀರಿದ ಪ್ರಮುಖ ವ್ಯಕ್ತಿಗಳನ್ನು ತಿಳಿದುಕೊಳ್ಳುವುದು ಅವರ ಜೀವನ ಮತ್ತು ಕೆಲಸವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕೆಲವು ಪ್ರಮುಖ ವ್ಯಕ್ತಿಗಳು. ಕೇಶವಚಂದ್ರ ಸೇನ್. ಬಂಗಾಳಿ ಸುಧಾರಕ ಮತ್ತು ಸಮಾಜ ಸುಧಾರಕರಾದ ಕೇಶವಚಂದ್ರ ಸೇನ್ ಅವರು ಬಿಪಿನ್ ಚಂದ್ರ ಪಾಲ್ ಅವರ ಮೇಲೆ ಆಳವಾದ ಪ್ರಭಾವ ಬೀರಿದರು. ಸಮಾಜ ಸುಧಾರಣೆ, ಶಿಕ್ಷಣ ಮತ್ತು ರಾಷ್ಟ್ರೀಯವಾದದ ಕುರಿತು ಅವರ ವಿಚಾರಗಳು ಬಿಪಿನ್ ಚಂದ್ರ ಪಾಲ್ ಅವರನ್ನು ಪ್ರಭಾವಿಸಿದವು. ಪಂಡಿತ್ ಶಿವನಾಥ ಶಾಸ್ತ್ರಿ. ಬಂಗಾಳಿ ಭಾಷೆ ಮತ್ತು ಸಾಹಿತ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪಂಡಿತ್ ಶಿವನಾಥ ಶಾಸ್ತ್ರಿ ಅವರು ಬಿಪಿನ್ ಚಂದ್ರ ಪಾಲ್ ಅವರ ಗುರುಗಳಾಗಿದ್ದರು. ಶಾಸ್ತ್ರೀಯರು ಬಿಪಿನ್ ಚಂದ್ರ ಪಾಲ್ ಅವರಲ್ಲಿ ರಾಷ್ಟ್ರೀಯವಾದಿ ಭಾವನೆಗಳನ್ನು ಬೆಳೆಸಿದರು. ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಕುರಿತಾದ ಉಪನ್ಯಾಸಗಳು ಬಿಪಿನ್ ಚಂದ್ರ ಪಾಲ್ ಅವರ ಮೇಲೆ ಆಳವಾದ ಪ್ರಭಾವ ಬೀರಿದವು. ವಿವೇಕಾನಂದರ ರಾಷ್ಟ್ರೀಯವಾದಿ ವಿಚಾರಗಳು ಬಿಪಿನ್ ಚಂದ್ರ ಪಾಲ್ ಅವರನ್ನು ಪ್ರೇರೇಪಿಸಿದವು. ಬಂಕಿಂಚಂದ್ರ ಚಟರ್ಜಿ. ಬಂಗಾಳಿ ಲೇಖಕ ಬಂಕಿಂಚಂದ್ರ ಚಟರ್ಜಿ ಅವರ ಕೃತಿಗಳು, ವಿಶೇಷವಾಗಿ ಆನಂದಮತ ಕಾದಂಬರಿ, ಬಿಪಿನ್ ಚಂದ್ರ ಪಾಲ್ ಅವರ ಮೇಲೆ ಆಳವಾದ ಪ್ರಭಾವ ಬೀರಿದವು. ಈ ಕಾದಂಬರಿಯಲ್ಲಿ ವ್ಯಕ್ತವಾಗಿರುವ ದೇಶಭಕ್ತಿಯ ಭಾವನೆಗಳು ಬಿಪಿನ್ ಚಂದ್ರ ಪಾಲ್ ಅವರನ್ನು ಪ್ರೇರೇಪಿಸಿದವು. ಬ್ರಿಟಿಷ್ ಆಳ್ವಿಕೆ. ಬ್ರಿಟಿಷ್ ಆಳ್ವಿಕೆಯ ಅನ್ಯಾಯಗಳು ಮತ್ತು ದಮನಕಾರಿ ನೀತಿಗಳು ಬಿಪಿನ್ ಚಂದ್ರ ಪಾಲ್ ಅವರಲ್ಲಿ ರಾಷ್ಟ್ರೀಯವಾದಿ ಭಾವನೆಗಳನ್ನು ಬೆಳೆಸಿದವು. ಸಮಕಾಲೀನ ರಾಷ್ಟ್ರೀಯವಾದಿ ನಾಯಕರು. ಗೋಪಾಲಕೃಷ್ಣ ಗೋಖಲೆ, ಬಾಲ ಗಂಗಾಧರ ಟಿಳಕ್ ಮುಂತಾದ ಸಮಕಾಲೀನ ರಾಷ್ಟ್ರೀಯವಾದಿ ನಾಯಕರು ಬಿಪಿನ್ ಚಂದ್ರ ಪಾಲ್ ಅವರ ಮೇಲೆ ಪ್ರಭಾವ ಬೀರಿದರು. ರಾಷ್ಟ್ರೀಯವಾದಿಯಾಗಿ ಬಿಪಿನ್ ಚಂದ್ರ ಪಾಲ್. ಬಿಪಿನ್ ಚಂದ್ರ ಪಾಲ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದ ರಾಷ್ಟ್ರೀಯವಾದಿಗಳಲ್ಲಿ ಒಬ್ಬರು. ಅವರ ದೇಶಭಕ್ತಿ ಮತ್ತು ಬ್ರಿಟಿಷ್ ಸರಕಾರದ ವಿರುದ್ಧದ ಹೋರಾಟವು ಅನೇಕರನ್ನು ಪ್ರೇರೇಪಿಸಿತು. ಬಿಪಿನ್ ಚಂದ್ರ ಪಾಲ್ ಅವರ ರಾಷ್ಟ್ರೀಯವಾದಿ ಚಟುವಟಿಕೆಗಳ ಕೆಲವು ಪ್ರಮುಖ ಅಂಶಗಳು. ವಂದೇ ಮಾತರಂ ಪತ್ರಿಕೆ. ಅವರು ವಂದೇ ಮಾತರನ್ ಎಂಬ ಪತ್ರಿಕೆಯನ್ನು ಸ್ಥಾಪಿಸಿದರು. ಈ ಪತ್ರಿಕೆಯು ಬ್ರಿಟಿಷ್ ಸರಕಾರದ ವಿರುದ್ಧದ ಹೋರಾಟಕ್ಕೆ ಒಂದು ಶಕ್ತಿಯಾದ ಸಾಧನವಾಗಿತ್ತು. ಕ್ರಾಂತಿಕಾರಿ ಚಟುವಟಿಕೆಗಳು. ಬಿಪಿನ್ ಚಂದ್ರ ಪಾಲ್ ಅವರು ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು.
ಬ್ರಿಟಿಷ್ ಸರಕಾರದ ವಿರುದ್ಧ ಹೋರಾಟ ನಡೆಸಲು ಅವರು ಗುಪ್ತ ಸಂಘಟನೆಗಳನ್ನು ಸ್ಥಾಪಿಸಿದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವಿಕೆ. ಬಿಪಿನ್ ಚಂದ್ರಪಾಲ್ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಅವರು ಅನೇಕ ಸಾರ್ವಜನಿಕ ಸಭೆಗಳನ್ನು ನಡೆಸಿ ಭಾಷಣ ಮಾಡಿದರು ಮತ್ತು ಜನರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಗ್ಗೂಡಿಸಿದರು. ರಾಷ್ಟ್ರೀಯ ಶಿಕ್ಷಣ. ಬಿಪಿನ್ ಚಂದ್ರಪಾಲ್ ಅವರು ರಾಷ್ಟ್ರೀಯ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಅರಿತುಕೊಂಡರು. ಅವರು ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಬೋಧಿಸುವ ಶಾಲೆಗಳನ್ನು ಸ್ಥಾಪಿಸಲು ಪ್ರಯತ್ನಿಸಿದರು. ಕ್ರಾಂತಿಕಾರಿ ಧೋರಣೆ. ಅವರು ಮಧ್ಯಮ ಮಾರ್ಗವನ್ನು ಅನುಸರಿಸುವ ಬದಲು ಬ್ರಿಟಿಷ್ ಸರಕಾರದ ವಿರುದ್ಧ ತೀವ್ರ ಹೋರಾಟ ನಡೆಸಬೇಕೆಂದು ನಂಬಿದ್ದರು. ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವುದು. ಅವರು ಜನಸಾಮಾನ್ಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಹೆಚ್ಚು ಪ್ರಾಮುಖ್ಯತೆ ನೀಡಿದರು. ಶಿಕ್ಷಣದ ಮಹತ್ವ. ಅವರು ಶಿಕ್ಷಣವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಂಬಿದ್ದರು. ಬಿಪಿನ್ ಚಂದ್ರಪಾಲ್ ಅವರು ಬ್ರಿಟಿಷರೊಂದಿಗೆ ತೀವ್ರ ವಿರೋಧವನ್ನು ಹೊಂದಿದ್ದರು. ಅವರು ಬ್ರಿಟಿಷ್ ಆಳ್ವಿಕೆಯನ್ನು ಭಾರತಕ್ಕೆ ದೊಡ್ಡ ಕೋಮಲತೆಯೆಂದು ಪರಿಗಣಿಸುತ್ತಿದ್ದರು. ಅವರ ಈ ವಿರೋಧವು ಅವರನ್ನು ಒಬ್ಬ ಕ್ರಾಂತಿಕಾರಿಯಾಗಿ ಮಾಡಿತು. ಬಿಪಿನ್ ಹಾಗೂ ಬ್ರಿಟಿಷರ ನಡುವಿನ ಸಂಬಂಧದ ಕೆಲವು ಪ್ರಮುಖ ಅಂಶಗಳು. ವಿರೋಧ. ಬಿಪಿನ್ ಚಂದ್ರಪಾಲ್ ಅವರು ಬ್ರಿಟಿಷ್ ಸರಕಾರದ ಎಲ್ಲಾ ನೀತಿಗಳನ್ನು ವಿರೋಧಿಸುತ್ತಿದ್ದರು. ಅವರು ಬ್ರಿಟಿಷ್ ಆಳ್ವಿಕೆಯಿಂದಾಗಿ ಭಾರತದ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿ ಹದಗೆಟ್ಟಿದೆ ಎಂದು ನಂಬಿದ್ದರು. ಕ್ರಾಂತಿಕಾರಿ ಚಟುವಟಿಕೆಗಳು. ಬ್ರಿಟಿಷ್ ಸರಕಾರದ ವಿರುದ್ಧ ಹೋರಾಟ ನಡೆಸಲು ಅವರು ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು. ಗುಪ್ತ ಸಂಘಟನೆಗಳನ್ನು ಸ್ಥಾಪಿಸುವುದು, ಬ್ರಿಟಿಷ್ ಸರಕಾರದ ವಿರುದ್ಧ ಪ್ರಚಾರ ಮಾಡುವುದು ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದರು. ಕ್ರಾಂತಿಕಾರಿ ಭಾಷಣಗಳು. ಬಿಪಿನ್ ಚಂದ್ರಪಾಲ್ ಅವರು ಅನೇಕ ಸಾರ್ವಜನಿಕ ಸಭೆಗಳನ್ನು ನಡೆಸಿ ಭಾಷಣ ಮಾಡಿದರು ಮತ್ತು ಜನರನ್ನು ಬ್ರಿಟಿಷ್ ಸರಕಾರದ ವಿರುದ್ಧ ಹೋರಾಟಕ್ಕೆ ಪ್ರೇರೇಪಿಸಿದರು. ಬಂಧನ. ಬ್ರಿಟಿಷ್ ಸರಕಾರವು ಅವರ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಬಹಳ ಕೆರಳಿತು ಮತ್ತು ಅವರನ್ನು ಹಲವಾರು ಬಾರಿ ಬಂಧಿಸಿ ಜೈಲಿಗೆ ಹಾಕಿತು. ಬಿಪಿನ್ ಚಂದ್ರಪಾಲ್ ಅವರ ರಾಜಕೀಯ ಜೀವನ. ಬಿಪಿನ್ ಚಂದ್ರಪಾಲ್ ಅವರು ಕೇವಲ ರಾಜಕೀಯಿಗಳಲ್ಲ, ಬದಲಾಗಿ ಒಬ್ಬ ಕ್ರಾಂತಿಕಾರಿ ಮತ್ತು ದೇಶಭಕ್ತರಾಗಿದ್ದರು. ಅವರ ರಾಜಕೀಯ ಜೀವನವು ಭಾರತದ ಸ್ವಾತಂತ್ರ್ಯ ಹೋರಾಟದೊಂದಿಗೆ ಬೆರೆತಿತ್ತು. ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವುದು. ಅವರು ಜನಸಾಮಾನ್ಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಹೆಚ್ಚು ಪ್ರಾಮುಖ್ಯತೆ ನೀಡಿದರು. ಶಿಕ್ಷಣದ ಮಹತ್ವ. ಅವರು ಶಿಕ್ಷಣವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಂಬಿದ್ದರು. ಬಿಪಿನ್ ಚಂದ್ರಪಾಲ್ ಅವರು ಕೇವಲ ಒಬ್ಬ ರಾಜಕೀಯ ನಾಯಕರಷ್ಟೇ ಅಲ್ಲದೆ ಒಬ್ಬ ಪ್ರತಿಭಾವಂತ ಬರಹಗಾರರೂ ಆಗಿದ್ದರು. ಅವರು ಹಲವಾರು ಪತ್ರಿಕೆಗಳನ್ನು ಸಂಪಾದಿಸಿದ್ದು, ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಬರಹಗಳನ್ನು ಬರೆದಿದ್ದರು. ಬಿಪಿನ್ ಚಂದ್ರಪಾಲ್ ಅವರ ಕೆಲವು ಪ್ರಮುಖ ಬರಹಗಳು ಮತ್ತು ಪತ್ರಿಕೆಗಳು. ಪರಿದರ್ಶಕ್. 1886ರಲ್ಲಿ ಪ್ರಾರಂಭವಾದ ಈ ಬಂಗಾಳಿ ಸಾಪ್ತಾಹಿಕವು ಸಮಾಜ ಸುಧಾರಣೆ ಮತ್ತು ರಾಷ್ಟ್ರೀಯ ಪ್ರಜ್ಞೆಯನ್ನು ಹೆಚ್ಚಿಸುವ ಗುರಿ ಹೊಂದಿತ್ತು. ನ್ಯೂ ಇಂಡಿಯಾ. 1902ರಲ್ಲಿ ಪ್ರಾರಂಭವಾದ ಈ ಆಂಗ್ಲ ಸಾಪ್ತಾಹಿಕವು ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಬಂದೇ ಮಾತರಂ. 1906ರಲ್ಲಿ ಪ್ರಾರಂಭವಾದ ಈ ಬಂಗಾಳಿ ದೈನಿಕವು ಬ್ರಿಟಿಷ್ ಸರಕಾರದ ವಿರುದ್ಧದ ಹೋರಾಟಕ್ಕೆ ಒಂದು ಶಕ್ತಿಯಾದ ಸಾಧನವಾಗಿತ್ತು. ಬಿಪಿನ್ ಚಂದ್ರಪಾಲ್ ಅವರ ಬರಹಗಳ ವಿಶೇಷತೆಗಳು. ರಾಷ್ಟ್ರೀಯ ಪ್ರಜ್ಞೆ. ಅವರ ಬರಹಗಳು ಮುಖ್ಯವಾಗಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಗುರಿ ಹೊಂದಿದ್ದವು. ಬ್ರಿಟಿಷ್ ಸರಕಾರದ ವಿರೋಧ. ಅವರು ಬ್ರಿಟಿಷ್ ಸರಕಾರದ ನೀತಿಗಳನ್ನು ತೀವ್ರವಾಗಿ ಟೀಕಿಸುತ್ತಿದ್ದರು. ಶಿಕ್ಷಣದ ಪ್ರಾಮುಖ್ಯತೆ. ಶಿಕ್ಷಣವು ರಾಷ್ಟ್ರ ನಿರ್ಮಾಣದಲ್ಲಿ ಹೊಂದಿರುವ ಪಾತ್ರದ ಬಗ್ಗೆ ಅವರು ಬರೆದಿದ್ದರು. ಬಿಪಿನ್ ಚಂದ್ರಪಾಲ್ ಅವರ ಬರಹಗಳ ಪ್ರಭಾವ. ಬಿಪಿನ್ ಚಂದ್ರಪಾಲ್ ಅವರ ಬರಹಗಳು ಅನೇಕ ಭಾರತೀಯರ ಮೇಲೆ ಆಳವಾದ ಪ್ರಭಾವ ಬೀರಿದವು. ಅವರ ಬರಹಗಳು ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದವು. ಬಿಪಿನ್ ಚಂದ್ರಪಾಲ್ ಅವರು ಒಬ್ಬ ಉತ್ತಮ ಬರಹಗಾರರಾಗಿದ್ದರು. ಅವರ ಬರಹಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಅವರ ಬರಹಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಅವುಗಳನ್ನು ಅಧ್ಯಯನ ಮಾಡುವುದು ಅತ್ಯಂತ ಮುಖ್ಯ. ಬಿಪಿನ್ ಚಂದ್ರಪಾಲ್ ಅವರ ಅಂತಿಮ ಜೀವನ. ಬಿಪಿನ್ ಚಂದ್ರಪಾಲ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದ ರಾಷ್ಟ್ರನಾಯಕರಲ್ಲಿ ಒಬ್ಬರು. ತಮ್ಮ ಜೀವನದ ಅಂತಿಮ ದಿನಗಳಲ್ಲಿಯೂ ಸಹ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮುಂದುವರಿಸಿದರು. ಅವರ ಅಂತಿಮ ಜೀವನದ ಕೆಲವು ಪ್ರಮುಖ ಅಂಶಗಳು. ಬ್ರಿಟಿಷ್ ಸರಕಾರದಿಂದ ನಿಷೇಧ. ತಮ್ಮ ಕ್ರಾಂತಿಕಾರಿ ಚಟುವಟಿಕೆಗಳಿಗಾಗಿ ಬ್ರಿಟಿಷ್ ಸರಕಾರವು ಬಿಪಿನ್ ಚಂದ್ರಪಾಲ್ ಅವರನ್ನು ದೇಶಭ್ರಷ್ಟಗೊಳಿಸಿತು. ಅವರು ಇಂಗ್ಲೆಂಡ್ ಮತ್ತು ಅಮೆರಿಕದಲ್ಲಿ ವಾಸವಾಗಿದ್ದರು. ವಿಶ್ವದಾದ್ಯಂತ ಪ್ರವಾಸ.
ದೇಶಭ್ರಷ್ಟರಾಗಿದ್ದರೂ ಅವರು ವಿಶ್ವದಾದ್ಯಂತ ಪ್ರವಾಸ ಮಾಡಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಜಾಗೃತಿ ಮೂಡಿಸಿದರು. ಸಾಹಿತ್ಯ ಕೊಡುಗೆ: ತಮ್ಮ ಅಂತಿಮ ದಿನಗಳಲ್ಲಿಯೂ ಸಹ ಅವರು ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದರು. ಅವರು ಹಲವಾರು ಪುಸ್ತಕಗಳು ಮತ್ತು ಲೇಖನಗಳನ್ನು ಬರೆದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿರಂತರ ಪಾಲ್ಗೊಳ್ಳುವಿಕೆ: ದೂರದಲ್ಲಿಯೇ ಇದ್ದರೂ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದರು. ಅವರು ಭಾರತದಲ್ಲಿರುವ ತಮ್ಮ ಸಹಚರರೊಂದಿಗೆ ಸಂಪರ್ಕದಲ್ಲಿ ಇದ್ದು ಅವರಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಅವರ ಅಂತಿಮ ದಿನಗಳು: ಬಿಪಿನ್ ಚಂದ್ರ ಪಾಲ್ ಅವರ ಅಂತಿಮ ದಿನಗಳು ಅನಾರೋಗ್ಯದಿಂದ ಕೂಡಿತ್ತು. ಅವರು 1932ರಲ್ಲಿ ಅಮೆರಿಕದಲ್ಲಿ ನಿಧನರಾದರು.